ಹೀಗಾಗಿ ಪ್ರತಿಯೊಬ್ಬ ರಾಜಕಾರಣಿ ನಮಗೆ ಏನಪ್ಪ ಐತೆ ಬೆನಿಫಿಟ್ ಅನ್ನುವಂಥದ್ದು. ಅದಕ್ಕಾಗಿ ಈ ಹಿಂದಿನ ಒಂದು ಎಪಿಸೋಡದಲ್ಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೆ ವಿಷಯದಲ್ಲ, ಥರ್ಡ್ ಫ್ರಂಟ್ ಒಂದು ಹುಟ್ಟಬೋದಾ ಅಂತೇಳಿ. ಅದು ಹುಟ್ಟುವ ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ ಈಗ. ಯಾಕೆಂದ್ರೆ ನಮ್ಮ ಯಾದವಾಡರ ಜೊತೆಗೆ ಏನೋ ಕೆಲಸ ಮಾಡಿಕೊಂಡು ನಮ್ಮ ಬಾಲಚಂದ್ರ ಅವರು ಅಲ್ಲಿ ರಾಮದುರ್ಗ ಅದು ಒಂದು ಹಿಡಿದು ಸಾಧಿಸಬೇಕು ಅಲ್ಲಿಯ ಒಂದು ವಿಷಯ ಮಾಡಿದಾಗ ಅಲ್ಲಿ ಯಾಕೋ ಏನೋ ಹೊಂದಾಣಿಕೆ ಆಗಲಿಲ್ಲ ಅನ್ನೋದು ಈಗ ಅವರು ಮತ್ತೊಬ್ಬ ವ್ಯಕ್ತಿಯನ್ನು ತಮ್ಮ ಒಂದು ಬಣದಿಂದ ಅಂದ್ರೆ ಶ್ರೀಕಾಂತ್ ಢವನ್ ಅನ್ನುವಂಥವ್ರನ್ನ ಈ ರಾಮದುರ್ಗ ಕ್ಷೇತ್ರದಿಂದ ನಿಲ್ಲಿಸುವಂಥ ಒಂದು ಅಭ್ಯರ್ಥಿ ಅನ್ನುವಂಥ ಮಾತನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈಗ ಅಲ್ಲಲ್ಲೇ ಘೋಷಣೆ ಮಾಡ್ತಾ ಇದ್ದಾರೆ. ನೇಪಾಳಲ್ಲಿ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಹೋಗ್ತಾ ಇದ್ದಾರೆ, ಬೈಲೂರಿಗೆ ಹೋಗ್ತಾ ಇದ್ದಾರೆ, ಮತ್ತೇನು ಭೇಟಿ ಆಗ್ತಾ ಇದ್ದಾರೆ, ಚರ್ಚೆ ಇದು ಒಂದು ಒಳ್ಳೆಯ ಹೆಲ್ದಿ ಪೊಲಿಟಿಕ್ಸ್. ಯಾಕೆಂದರೆ ಇಲ್ಲೆಲ್ಲರೂ ಮಾಡೋದು ಒಬ್ಬ ರೈತನಿಗೆ ಒಳ್ಳೇದಾಗಲಿ ತಿಳ್ಕೊಂಡು ಆಶಯದಿಂದ ಮಾಡಿದರೆ ಇದು ಸ್ಪರ್ಧೆ ಅಷ್ಟೇ ರೀ. ಇಲ್ಲಿ ವೈಯಕ್ತಿಕ ಈರ್ಷೆ ಅಂತ ಪ್ರಶ್ನೆ ಇಲ್ಲ, ಅದನ್ನು ಯಾರೂ ಮಾಡ್ತಾ ಇರಲಿಲ್ಲ. ಅದೊಂದು ಭಾಳ ಗಮನಿಸಬೇಕಾಗಿದ್ದು. ಆ ದಿಶೆಯಲ್ಲಿ ಸ್ವಲ್ಪ ಕತ್ತಿಯವ್ರು ಮಾತಾಡಿ ತಪ್ಪಾದರೂ ಸಹಿತ ನಂತರದಲ್ಲಿ ಅವರು EB ಪಾಟೀಲ್ ಜೊತೆ ಕೂಡ ಏನೋ ಹೋರಾಟ ಮಾಡ್ತಾಯಿದ್ದಾರೆ. ಈಗ ಮೊದಲು ಎಲ್ಲಕ್ಕಿಂತ ಮೊದಲು ಇದಂತೆ ನಡೆದು ಹೇಳಿದ್ದೇನೆ ಇಲ್ಲಿವರೆಗೆ. ಇನ್ನು ಮೊದಲು ಬರೋದನ್ನು ಈ ಒಂದು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಂಘದ ಮೊದಲ ಎಲೆಕ್ಷನ್ ಸೆಪ್ಟೆಂಬರ್ದಲ್ಲಿ ಬರೋದು. ಇದಕ್ಕಾಗಿ ಈಗ ಎರಡೂ ಬಣಗಳು ಅಂದರೆ ಒಂದು ಕಡೆ ಕತ್ತಿಯವ್ರ ಬಣ, ಇನ್ನೊಂದು ಕಡೆ ನಮ್ಮ ಜಾರಕಿಹೊಳಿ ಅಥವಾ ನಮ್ಮ ಜೊಲ್ಲೆಯವ್ರ ಬಣ ಏನಾಗಿದೆಪ್ಪ ಅಂದ್ರೆ ನಾವು ರೆಡಿಪ್ಪ ಅಂತೇಳಿ EB ಪಾಟೀಲರು ಮತ್ತು ಇಲ್ಲಿವರೆಗೆ ಒಂದಿಷ್ಟು ಸಂಶಯ ಇತ್ತು ಅವರು ಈ ಇಲೆಕ್ಷನ್ದಲ್ಲಿ ಭಾಗಿಯಾಗ್ತಾರಾ ಅಂತೇಳಿ. ಅದು ಇತ್ತೀಚೆಗೇನೋ ಒಂದು ಮೀಟಿಂಗ್ನಲ್ಲಿ ಇಲ್ಲ ನಾವು ಕೂಡಿ ಮಾಡ್ತೀವಿ ಅನ್ನೋಂಥದ್ದೇನೋ ಡಿಸಿಷನ್ ತೊಗೊಂಡಿದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಕೂಡಿ ಮಾಡಿದರೆ ನಿಶ್ಚಿತವಾಗಿಯೂ ಕಠಿಣವಾದ ಸ್ಪರ್ಧೆ ಆಗೋದು ಗ್ಯಾರಂಟಿ ಹುಕ್ಕೇರಿ. ಯಾಕಂದರೆ ಹುಕ್ಕೇರಿ ಜನಕ್ಕೆ ಸಹಜವಾಗಿ ತಮ್ಮ ಜನರ ಬಗ್ಗೆ, ತಮ್ಮ ನೆಲದ ಬಗ್ಗೆ, ತಮ್ಮ ಅಲ್ಲಿಯ ರಾಜಕಾರಣಿಗಳ ಬಗ್ಗೆ ಪ್ರೀತಿ ವಿಶ್ವಾಸ ಸಹಜದ. ಆದರೂ ಅವ್ರ ಬಗ್ಗೆ ಭಾಳಷ್ಟು ಆರೋಪಗಳಿದ್ದಾವೆ. ಇಲ್ಲ ಒಳ್ಳೆ ಕೆಲಸ ಮಾಡಲಿಲ್ಲ, 30 ವರ್ಷಗಳಲ್ಲಿ ಏನು ಮಾಡಿದರು ಹಾಗೆ ಹೀಗೆ. ಅಲ್ಲಿ ಅವರಲ್ಲೂ ಭಿನ್ನಮತಗಳು ಮೂಡಿದವಲ್ಲ, ಎಲ್ಲಗಳು ಇರ್ತಾವಲ್ಲ, ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ಯಾಕಂದರೆ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು 75,000 ಮತಗಳನ್ನ ಆರಿಸ್ಕೊಂತ ಹೇಳಿದರೆ ಇನ್ನುಳಿದವ್ರು ವಿರೋಧಿಗಳಿದ್ದಾರಲ್ಲೇ. ಇದರ ಅರ್ಥ ಪೂರ್ತಿ ಅಲ್ಲ, ಇಲ್ಲಂತಲ್ಲ. ಯಾವುದಾದ್ರೂ ಅಷ್ಟೇ, ಯಾವ ಪಾರ್ಟಿ ಆದರೂ ಪೂರ್ಣವಾಗಿ ನಮ್ಮ ಪರ ಇರ್ತಾರೆ ಅಂತ ಯಾರೂ ಹೇಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇಲ್ಲಿ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಎಲ್ಲರೂ ವಿಶ್ವಾಸಗಳಿಸ್ಕೊಂಡು ಮುಂದೆ ಹೋಗಬೇಕಾಗಿದೆ. ಈ ದಿವಸ ಹುಕ್ಕೇರಿಯಲ್ಲಿ ಮಾತ್ರ ಈ ಅತ್ಯಂತ ಗಂಭೀರವಾದ ಕಾಂಪಿಟೇಷನ್ ಆಗೋದ್ರಿಂದಾಗೆ ಈ ಎರಡೂ ಬಣಗಳಲ್ಲಿ DCG ಬ್ಯಾಂಕಿನ ಯಾರು ಗೆಲ್ಲಬಲ್ಲರು ಅನ್ನೋದು ಆ ಹುಕ್ಕೇರಿ ವಿದ್ಯುತ್ ಸಂಘದ್ದು ಅದು ರಿಸಲ್ಟ್ ನಮಗೆ ತೋರಿಸ್ಕೊಳ್ಳೋದು. ಅದಕ್ಕೆ ಎಲ್ಲರಿಗೂ ಕುತೂಹಲ. ಅದಕ್ಕಾಗಿ ಮೋಸ್ಟ್ಲಿ ನಮ್ಮ ಸೌದಿಯವರು, ಲಕ್ಷ್ಮಣ ಸೌದಿಯವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಅದೇ ರೀತಿ ಪ್ರಕಾಶ್ ಹುಕ್ಕೇರಿ, ಇವ್ರ ಬಗ್ಗೆ ಭಾಳ ನಾವು ಗಮನಿಸಬೇಕಿಲ್ಲ. ಈ ಎಲ್ಲ ರಾಜಕಾರಣಿಗಳಲ್ಲಿ ಒಂದಿಷ್ಟು ಗಂಭೀರವಾಗಿ ವಿಶೇಷವಾಗಿ ಜನಪರವಾಗಿ ಹೆಚ್ಚು ಕೆಲಸ ಮಾಡುವಂಥ ವ್ಯಕ್ತಿ ಆಗಿದ್ದು. ತನ್ನ ಕೆಲಸ ತಾನಾತು ತನ್ನ ರಾಜಕೀಯ ತನ್ನ ಏರಿಯಾದಲ್ಲಿ ಕೆಲಸ ಮಾಡ್ಬೋದು ಹೊರಟಂಥವ್ರು ಇವರು. ಅವ್ರದ್ದು ಇಲ್ಲಿವರೆಗೆ ಏನು ಸ್ಪಷ್ಟ ಬಂದಿಲ್ಲ. ಇಲ್ಲ ನಾವು ಕಾಂಗ್ರೆಸ್ ಪರ ಮಾಡ್ತಿರ್ಬೋದು ಅಥವಾ ಸತೀಶ್ ಅವ್ರ ಜೊತೆಗೆ ಇರ್ತೀವಿ ಅನ್ನೋಂಥದ್ದಾಗಿರ್ಬೋದು, ಇರ್ಬೋದು ಎಲ್ಲೇ ಮೂಲೆಯೊಳಗೆ, ಬಟ್ ಸ್ಪಷ್ಟವಾಗಿ ಹೊರಗೆ ಬಂದಿಲ್ಲ. ಅದಕ್ಕಾಗಿ ಈಗಾಗಲೇ ನೀವು ಹೇಳಿದ್ದಿಲ್ಲ, ಈಗ ಲಕ್ಷ್ಮಣ ಸವದಿಯವರಂತೂ ಇನ್ನೂ ಅದು ಕಾಲು ಕೂಡಿ ಬಂದಿಲ್ಲ. ಅಂದ್ರೆ ಅವ್ರದ್ದೆಲ್ಲ ದೃಷ್ಟಿಗೆ ಏನು ಇಟ್ಟದಪ್ಪ ಅಂತಂದ್ರೆ ಹುಕ್ಕೇರಿಯ ಈ ಒಂದು ರಣಕಾಳಿಯಲ್ಲಿ ಕದನದಲ್ಲಿ ಯಾರು